ನೋಡಲಿ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು ಈ ವರ್ಷ SSC GD ಪರೀಕ್ಷೆಯಲ್ಲಿ ಈ ತರ ಕಾಮನ್ ಪ್ರಶ್ನೆ ಬಂದವ. ನೀವ್ ಏನಪ್ಪಾ ಅಂತಂದ್ರೆ ಈ ಪ್ರಶ್ನೆನ ಕರೆಕ್ಟ್ ಆಗಿ ತಿಳ್ಕೊಂಬಿಡ್ರಿ. ನೋಡಿಲಿ ಕ್ವಶನ್ ನಂಬರ್ 9 ಏನಪ್ಪಾ ಅಂತಂದ್ರೆ 1 ಜನವರಿ 2023, ಸೊ 2023 ಜನವರಿ 1ರಂದು ಸೋಮವಾರವಾಗಿದ್ದರೆ 2023 ಡಿಸೆಂಬರ್ 31ರಂದು ಯಾವ ವಾರವಾಗಿರುತ್ತದೆ? ಒಂದು ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ನೀವು ಇವಾಗ ಇವತ್ತು ಸೋಮವಾರ ಅಂತ ತಿಳ್ಕೊಳ್ಳೋಣ. ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರ, ಶನಿವಾರ, ಅದೇ ರವಿವಾರ. ನೋಡಿ ಇಲ್ಲೇ ಒಂದು ವಾರ ಆಗ್ಬಿಡುತ್ತೆ. 1 2 3 4 5 6 7 ಅಂದ್ರೆ ಇವತ್ತು ಸೋಮವಾರ ಆಗಿತ್ತು. ನೆಕ್ಸ್ಟ್ ಸೋಮವಾರ ಯಾವ ಬರ್ತಪ್ಪ ಅಂತಂದ್ರೆ 1 2 3 4 5 6 ಅಂದ್ರೆ ಇದನ್ನ ಬಿಟ್ಟು 1 2 3 4 5 6 ಬಿಟ್ಟು 7ನೇ ದಿನ ಅದೇ ಬರುತ್ತೆ. ಹೌದಾ? ಹಂಗಂದ್ರೆ ಒಂದು ವಾರ ಆಗ್ಬಿಡ್ತಿ. ಅಂದ್ರೆ ಒಂದು ಸೋಮವಾರ ಇದ್ದು ನೆಕ್ಸ್ಟ್ ಸೋಮವಾರ ಬರ್ಬೇಕಂದ್ರೆ 7 ದಿನ ಕ್ರಾಸ್ ಆಯ್ತು. 7 ದಿನ ಆದ್ಮೇಲೆ ಬಂತಪ್ಪ ಅಂತಂದ್ರೆ 1 ಜನವರಿ 2023 ಏನಿತ್ತಪ್ಪ ಅಂತಂದ್ರೆ ಸೋಮವಾರ ಆಗಿತ್ತಪ್ಪ ಅಂತಂದ್ರೆ 2023 31ರಂದು ಯಾವ ವಾರ ಇರ್ತದೆ? ಈ ತರ ಪ್ರಶ್ನೆ ಬಂದ್ರೆ ನೀವು ಏನ್ ನೆನ್ಪಿಡ್ಕೋಬೇಕಪ್ಪ ಅಂತಂದ್ರೆ 2023 ಫಸ್ಟ್ ಏನಂತ ತಿಳ್ಕೊಬೇಕು ನೀವು. 2023 ಇದೊಂದು ಅಧಿಕ ವರ್ಷವಲ್ಲ, ಇದು ಸಾಮಾನ್ಯ ವರ್ಷ. ಸೊ ಸಾಮಾನ್ಯ ವರ್ಷ ಬಂದು ಈ ತರ ಪ್ರಶ್ನೆ ಕೇಳಿದಾಗ ಸೊ ಫಸ್ಟ್ ಏನದ ಅಂದ್ರೆ ಜನವರಿ 1ರಂದು ಸೋಮವಾರ ಕ್ವಶನ್ ಕೊಟ್ಟು 31ರಂದು ಡಿಸೆಂಬರ್ 31ರಂದು ಯಾವ ವಾರ ಆಗಿತ್ತಂತ ಕೇಳಿದಾಗ ಇಲ್ಲಿ ನಾವು ಪಾಯಿಂಟ್ ಕೊಟ್ಟಿವಿ ನೋಡ್ರಿ. ಪ್ರತಿ ಸಾಮಾನ್ಯ ವರ್ಷದಲ್ಲಿ ಮೊದಲ ದಿನ ಮತ್ತು ಕೊನೆಯ ದಿನ ಯಾವಾಗಲೂ ಒಂದೇ ದಿನವಾಗಿರುತ್ತದೆ. ಅಂದ್ರೆ ನಿಮ್ಗೆ 2023 ಜನವರಿ 1 ಸೋಮವಾರ ಆಗಿತ್ತಪ್ಪ ಅಂದ್ರೆ 31 ಡಿಸೆಂಬರ್ 31ರಂದು ಕೂಡ ಸೋಮವಾರನೇ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ನಾ ನಿಮ್ಗೆ ಏನಂತ ಹೇಳಿದ್ನೆ, ಇವತ್ತು ನೋಡ್ರಿ ಇಲ್ಲಿ ಸೋಮವಾರ, ಇವಾಗ ಒಂದು ಸೋಮವಾರ ಐತಪ್ಪ ಅಂದ್ರೆ ನೆಕ್ಸ್ಟ್ ಸೋಮವಾರ ಬರ್ಬೇಕಂದ್ರೆ 7 ದಿನ ಬಿಟ್ಟು ಬರ್ಬೇಕು. ಅಂದ್ರೆ ಜನವರಿ 1 ಏನ್ ಬಂತಪ್ಪ ಅಂತಂದ್ರೆ ನಿಮ್ಗೆ ಸೋಮವಾರ ಬಂತಪ್ಪ ಅಂತಂದ್ರೆ 52 ವಾರ ಆದ್ಮೇಲೆ ಅದೇ ಕಂಟಿನ್ಯೂಸ್ ಆಗಿ ಬರುತ್ತೆ, ರವಿವಾರನೇ ಬರ್ತದೆ. ಬಟ್ ನೆಕ್ಸ್ಟ್ ಡೇ ಒಂದಿನ ಎಕ್ಸ್ಟ್ರಾ ಉಳಿದಿರ್ತಿಲ್ಲ, 52 ವಾರ ಪ್ಲಸ್ ಒಂದಿನ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಸೋಮವಾರನೇ ಬರುತ್ತೆ. ಅಂದ್ರೆ ಜನವರಿ 1ರಂದು ಸೋಮವಾರ ಆಗಿತ್ತಂದ್ರೆ ಡಿಸೆಂಬರ್ 31ರಂದು ಕೂಡ ಸೋಮವಾರನೇ ಆಗಿರುತ್ತೆ. ಇದೊಂದು ನೆನ್ಪಿಟ್ಕೋಬೇಕು. ಅಂದ್ರೆ ಸಾಮಾನ್ಯ ವರ್ಷದಲ್ಲಿ ಫಸ್ಟ್ ದಿನ ಮತ್ತು ಜನವರಿ 1ರಂದು ಮತ್ತು ಆ ವರ್ಷ ಕೊನೆ ದಿನ ಕೂಡ ಏನಾಗಿರ್ತಪ್ಪ ಅಂದ್ರೆ ಸೇಮ್ ಆಗಿರ್ತದೆ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಅದೇ ತರನೇ 2024 ಜನವರಿ 1ರಂದು ಮಂಗಳವಾರವಾಗಿದ್ದರೆ 2024 ಡಿಸೆಂಬರ್ 31ರಂದು ಯಾವ ದಿನವಾಗಿರುತ್ತದೆ? ಒಂದು ನೆನಪಿಟ್ಕೊಳ್ಳಿ, 2024 ಇದು ಅಧಿಕ ವರ್ಷ ಹೌದಾ ಅಲ್ಲ? ನಿಮ್ಗೆ ಆಲ್ರೆಡಿ ಗೊತ್ತು ಅಧಿಕ ವರ್ಷ ಅಂತಂದ್ರೆ ಏನಪ್ಪಾ ಅಂತಂದ್ರೆ 2024 ಇದು ಅಧಿಕ ವರ್ಷ ಹೌದಾ ಅಲ್ಲ ಅಂತ ಹೆಂಗ್ ಕಂಡಿಡ್ತೀರಪ್ಪ ಅಂತಂದ್ರೆ ಇದು 4ರಿಂದ ಭಾಗ ಹೋಗಿರ್ಬೇಕು. ನಾನು ಲಾಸ್ಟ್ ಪ್ರಶ್ನೆ ಮಾಡಿಸಿದ್ದೆ ನಿಮ್ಗೆ 2023 ಇದು ಅಧಿಕ ವರ್ಷ ಅಲ್ಲ. ಯಾಕಪ್ಪ ಅಂತಂದ್ರೆ ಇದು 4ರಿಂದ ಭಾಗ ಹೋಗಲ್ಲ. ಅಧಿಕ ವರ್ಷ ಅಂತ ಯಾವಾಗ ಕಂಡಿಡ್ತೀವಪ್ಪ ಅಂದ್ರೆ ಅದು 4ರಿಂದ ಭಾಗ ಹೋಗೋದಕ್ಕೆ. ಬಟ್ ಇದು 4ರಿಂದ ಭಾಗ ಹೋಗಲ್ಲ. 4 1 4 5 0 4 6 4 5 20 ಅಂದ್ರೆ 3 ಶೇಷ ಉಳಿತೈತೆ. ಸೊ ಶೇಷ ಉಳಿಬಾರ್ದು ಯಾವ್ದಕ್ಕ? ಅಧಿಕ ವರ್ಷದಲ್ಲಿ. ಇದು ಅಧಿಕ ವರ್ಷ ಅಲ್ಲ, ಸಾಮಾನ್ಯ ವರ್ಷ. ನೋಡಲಿ, ಅಧಿಕ ವರ್ಷ ಆಗಿತ್ತಪ್ಪ ಅಂದ್ರೆ 4ರಿಂದ ಭಾಗ ಹೋಗ್ತಿತ್ತು. ಬಟ್ 2023 ಹೋಗಲ್ಲ. ಸೊ 2024 ಹೋಗುತ್ತೆ ನೋಡ್ರು. 4 1 4 5 20 0 4 6 24 ಅಂದ್ರೆ 2024 ಇದೊಂದು ಅಧಿಕ ವರ್ಷ. ಏನಿದು? ಅಧಿಕ ವರ್ಷ. ಯಾಕಪ್ಪ ಅಂತಂದ್ರೆ ಇದು ಈ ತಿಂಗಳಲ್ಲಿ ಫೆಬ್ರವರಿ 29 ಏನ ಫೆಬ್ರವರಿ ಎಷ್ಟಿರ್ತಾವ? 29 ದಿನಗಳು ಇರ್ತಾವ. ಅಂದ್ರೆ ಇದೊಂದು ಅಧಿಕ ವರ್ಷ. ಅಧಿಕ ವರ್ಷಪ್ಪ ಅಂತ ನಿಮ್ಗೆ ಕೇಳ್ಪಟ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು? 52 ವಾರ ಇರ್ತಾವ ಮತ್ತು 2 ದಿನ ಇರ್ತಾವ. ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆನಾ? ಇವಾಗ ನೋಡಿಲಿ, ಅದೇ ಸಾಮಾನ್ಯ ವರ್ಷದಲ್ಲಿ 52 ವಾರ ಒಂದೇ ದಿನ. ಬಟ್ ಇಲ್ಲೇನು ಅಧಿಕ ವರ್ಷದಲ್ಲಿ 52 ವಾರ 2 ದಿನ ಅಂದ್ರೆ ಒಂದಿನ ಎಕ್ಸ್ಟ್ರಾ. ಅದು ಯಾವಾಗ? ಫೆಬ್ರವರಿ 29. ಸೊ ಇಲ್ಲಿ ನೋಡಿ, 2024 ಜನವರಿ 1ರಂದು ಮಂಗಳವಾರವಾಗಿದ್ದರೆ 2024 ಡಿಸೆಂಬರ್ 31ರಂದು ಯಾವ ದಿನವಾಗಿರುತ್ತದೆ? ಅಲ್ಲಿ
ಫಸ್ಟ್ ದಿನ ಮತ್ತು ಕೊನೆ ದಿನ ಸಾಮಾನ್ಯ ವರ್ಷದಲ್ಲಿ ಸೇಮ್ ಆಗಿರುತ್ತೆ. ಇಲ್ಲಿ ಒಂದಿನ ಎಕ್ಸ್ಟ್ರಾ ಬಂದೈತೆ ಅಂತ ಒಂದಿನ ಮುಂದಕ್ಕೆ ಹೋಗ್ಬಿಡ್ಬೇಕು. ಕಂಪ್ಲೀಟ್ ನೋಡಲಿ, ನಾನು ಪಾಯಿಂಟ್ ಕೊಟ್ಟಿದ್ದೀನಿ. ಅಧಿಕ ವರ್ಷದಲ್ಲಿ ಡಿಸೆಂಬರ್ 31 ಯಾವಾಗಲೂ ಜನವರಿ 1ರ ಮುಂದಿನ ದಿನವಾಗಿರುತ್ತದೆ. ಅಂದ್ರೆ ಜನವರಿ 1 ಯಾವ ದಿನ ಕೊಟ್ಟಿರ್ತಾರೆ ನೋಡು, ಅದ್ರದ್ದು ಏನಾಗಿರ್ತಪ್ಪ ಅಂದ್ರೆ ಅದು ನೆಕ್ಸ್ಟ್ ಅಂದ್ರೆ ಮಂಗಳವಾರದ ಮೇಲೆ ಏನ್ ಬರ್ತದೆ, ಬುಧವಾರ ಬರುತ್ತೆ. ಅಂದ್ರೆ ಜನವರಿ 1 ಮಂಗಳವಾರವಾಗಿದ್ದರೆ ಅಧಿಕ ವರ್ಷದಲ್ಲಿ ಜನವರಿ 1 ಮಂಗಳವಾರವಾಗಿದ್ದರೆ ಡಿಸೆಂಬರ್ 31 ಅಂದ್ರೆ ಅಧಿಕ ವರ್ಷದಲ್ಲಿ ಅದ್ರ ನೆಕ್ಸ್ಟ್ ದಿನ ಅಂದ್ರೆ ಮಂಗಳವಾರ ಆಗಿತ್ತಪ್ಪ ಅಂತಂದ್ರೆ ಇವಾಗ ಬುಧವಾರ ಉತ್ತರ ಆಗಿರುತ್ತೆ. ಓಕೆನಾ, ನೆನ್ಪಿಟ್ಗಾರಿ SSGD ಪರೀಕ್ಷೆ ಬರೆಯೋರಿಗೆ. ನೆಕ್ಸ್ಟ್ ಪ್ರಶ್ನೆ, ನಾನು ಅದನ್ನೇ ಪ್ರಾಕ್ಟೀಸ್ ಮಾಡ್ತೀನಿ ಇಲ್ಲಿ ನೋಡ್ಲಿ. 2011 ಇದೊಂದು ಅಧಿಕ ವರ್ಷ ಹೌದಾ ಅಲ್ಲ? ಸೊ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು 4ರಿಂದ ಭಾಗ ಮಾಡ್ಬೇಕು. 4 1 4 5 20 ಭಾಗ ಹೋಗಲ್ಲ. ಸೊ ಅಂದ್ರೆ ಜನವರಿ 1 ಫಾರ್ ಎಕ್ಸಾಂಪಲ್ ಇದನ್ನ ನಾವು ಏನಂತ ತಿಳ್ಕೊಳಪ್ಪ ಅಂತಂದ್ರೆ ಸೋಮವಾರ ಮಂಗಳವಾರ ಅಂತ ತಿಳ್ಕೊಳ. ಇದು ಮಂಗಳವಾರ ಆಗಿತ್ತಪ್ಪ ಅಂತಂದ್ರೆ ಇದು ಕೂಡ ಏನಾಗಿರುತ್ತಪ್ಪ ಅಂದ್ರೆ ಮಂಗಳವಾರ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಸಾಮಾನ್ಯ ವರ್ಷದಲ್ಲಿ ಜನವರಿ 1 ಯಾವ ವಾರ ಆಗಿರುತ್ತೆ ನೋಡು, 31 ಡಿಸೆಂಬರ್ ಕೂಡ ಅದೇ ವಾರ ಆಗಿರುತ್ತಂತ ಇವಾಗ ಜಸ್ಟ್ ಹೇಳಿದೆ ನಾನು. ಓಕೆನಾ, ಓಕೆ. ನೆಕ್ಸ್ಟ್ ಪ್ರಶ್ನೆ ಬರೀ 2012 ಫಸ್ಟ್ ಇದು ನೋಡು. 2012 ಇದು ಅಧಿಕ ವರ್ಷ ಹೌದಾ ಅಲ್ಲ? ಅಧಿಕ ವರ್ಷ ಆಗಿರ್ತಪ್ಪ ಅಂದ್ರೆ ಅದಕ್ಕೆ ಏನಾಗಿರ್ಬೇಕಪ್ಪ ಅಂದ್ರೆ 4ರಿಂದ ಭಾಗ ಹೋಗಿರ್ಬೇಕು. ಅದು 4 1 4 5 20 0 3 ಅಂದ್ರೆ 503. ಸೊ ಇಲ್ಲಿ ನಿಮ್ಗೆ ಏನು ಶೇಷ ಉಳಿಲಿಲ್ಲ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಅಧಿಕ ವರ್ಷ. ಸೊ ಅಧಿಕ ವರ್ಷಪ್ಪ ಅಂತಂದ್ರೆ ಏನಂತ ಹೇಳಿದೆ ನಾನು. ಸೊ 2012 ಏನಪ್ಪಾ ಅಂದ್ರೆ ಬುಧವಾರ ಆಗಿರ್ತದೆ ತಿಳ್ಕೊಳವು. ನಾ ಏನಂತ ಹೇಳಿದ್ನೆ, ಅಧಿಕ ವರ್ಷದ ಇಲ್ಲಿ ಸಾಮಾನ್ಯ ವರ್ಷದಲ್ಲಿ 52 ವಾರ ಒಂದಿನ ಇರ್ತೈತಿ. ಬಟ್ ಇಲ್ಲಿ 52 ವಾರ 2 ದಿನ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಅಂದ್ರೆ ಒಂದಿನ ಮುಂದಕ್ಕೆ ಹೋಗ್ಬಿಡೋದು. ಸೊ ಬುಧವಾರ ಆಗಿರುತ್ತಪ್ಪ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಗುರುವಾರ. ಇಲ್ಲಿ ನಾವು ತಗೊಂಡಿದ್ದೀವಿ ವ್ಯಾಲ್ಯೂ ನಿಮಗೆ ಪ್ರಾಕ್ಟೀಸ್ಗೋಸ್ಕರ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇದೊಂದು ಏನಪ್ಪಾ ಅಂದ್ರೆ ನಿಮ್ ಪ್ರಾಕ್ಟೀಸ್ಗೋಸ್ಕರ. ಏನಪ್ಪಾ ಅಂತಂದ್ರೆ ಜನವರಿ 1 ಬುಧವಾರ ಆಗಿತ್ತಂತ ತಿಳ್ಕರೆ. ನೆಕ್ಸ್ಟ್ ಬುಧವಾರ ಯಾವ ಬರ್ತದೆ, ಇದೊಂದು ಸುಮ್ಮನೆ ಯಾಕಪ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೆ ಜನವರಿ 1 ಬುಧವಾರ ಆಗಿತ್ತಪ್ಪ ಅಂತ ತಿಳ್ಕರೆ 7 ದಿನಗಳ ನಂತರ ನಾನು ಜಸ್ಟ್ ಇವಾಗೇನು ಹೇಳಿದ್ನೆ, ಜನವರಿ 1 ಬುಧವಾರ ಆಗಿತ್ತಪ್ಪ ಅಂದ್ರೆ 7 ದಿನ ಕೂಡ್ಸಿಬಿಟ್ರೆ ನೆಕ್ಸ್ಟ್ 8ನೇ ದಿನ ಏನಾಗ್ತದೆ, ಜನವರಿ 8 ಬರ್ತದಲ್ಲ, ಅದು ನೆಕ್ಸ್ಟ್ ಬುಧವಾರನೇ ಆಗಿರ್ತದೆ. ನೆನ್ಪಿಟ್ಕೋಬೇಕು ಇವಾಗ ಎಲ್ಲರೂ, ವಿದ್ಯೆಗೆ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಜನವರಿ 8 ಬುಧವಾರ ಆಗಿತ್ತಪ್ಪ ಅಂದ್ರೆ ಪ್ಲಸ್ 7 ಮಾಡಿಬಿಟ್ರಪ್ಪ ಅಂದ್ರೆ ಪ್ಲಸ್ 15 ಬರ್ತದೆ. 15 ಮತ್ತೆ ಏನಾಗ್ತದಪ್ಪ ಅಂದ್ರೆ ಬುಧವಾರನೇ ಬರ್ತದೆ. ಮತ್ತೆ ಇದಕ್ಕೆ ಪ್ಲಸ್ 7 ಮಾಡಿಬಿಟ್ರೆ ಏನ್ ಬರ್ತದಪ್ಪ ಅಂದ್ರೆ ಮತ್ತೆ ಬುಧವಾರನೇ ಬರ್ತದೆ. ಅದೇ ತರ ಇದಕ್ಕೂ ಪ್ಲಸ್ 7 ಮಾಡಿಬಿಟ್ರಪ್ಪ ಅಂದ್ರೆ 29 ಜನವರಿ, ಇದು ಕೂಡ ಏನಿರ್ತದಪ್ಪ ಅಂದ್ರೆ ಬುಧವಾರನೇ ಇರ್ತದೆ. ಇದು ಗೊತ್ತಿರ್ಬೇಕು. ಅಂದ್ರೆ ಒಂದು ದಿನ ಫಸ್ಟ್ನೇ ದಿನ ಅದಾಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ 7 ದಿನ ಬಿಟ್ಟು ನೆಕ್ಸ್ಟ್ ಅದೇ ದಿನ ನೆಕ್ಸ್ಟ್ 7 ಬಿಟ್ಟು ಅಂದ್ರೆ ಅಕಸ್ಮಾತ್ ಇವಾಗ ಇದು ಫಸ್ಟ್ ಜನವರಿ ಬುಧವಾರ ಬಂದತಿ ಕರೆ, ಇದು ಜನವರಿ ತಿಂಗಳಲ್ಲಿ 5 ಸರಿ ಬರ್ತದೆ. ಓಕೆ, ಇದು ನೆನ್ಪಿಟ್ಕೊರಿ. ಸೊ ಕೆಳಗಿನ ತಿಂಗಳಲ್ಲಿ ಯಾವ 2 ತಿಂಗಳುಗಳು ಒಂದೇ ಕ್ಯಾಲೆಂಡರ್ ಹೊಂದಿರುತ್ತವೆ ಮತ್ತು ಯಾವ 2 ತಿಂಗಳುಗಳು ಒಂದೇ ಮೊದಲ ದಿನವನ್ನು ಹೊಂದಿರುತ್ತವೆ? ಅಂದ್ರೆ ನಿಮ್ಗೆ ಏನ್ ಕೇಳಾರಪ್ಪ ಅಂದ್ರೆ ಈ ಪ್ರಶ್ನೆಯಲ್ಲಿ ನೋಡಲಿ, ಯಾವ 2 ತಿಂಗಳು ತನ್ನ ಫಸ್ಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೇನ್ ತಿಳ್ಕೊಳ್ಳೋಣಪ್ಪ ಅಂದ್ರೆ ಏಪ್ರಿಲ್ 1ರಂದು ಸೋಮವಾರ ಬಂದದ ಅಂತ ತಿಳ್ಕೊಳ್ಳೋಣ. ಮತ್ತೆ ಯಾವ ದಿನ 1ರಂದು ತಾರೀಕು 1ರಂದು ಅದೇ ಮಂಗಳವಾರ ಆಗಿರ್ತಪ್ಪ ಅಂತ ಕೇಳಕತ್ತಾರೆ. ಅಂದ್ರೆ ಏಪ್ರಿಲ್ 1 ಮಂಗಳವಾರ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಯಾವ ತಿಂಗಳು 1ನೇ ತಾರೀಕು ಅದೇ ಮಂಗಳವಾರನೇ ಆಗಿರ್ತಪ್ಪ ಅಂತ ನೋಡಿಲಿ. ನಾವು ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳು ಹೋಗೋಣ. ಸೊ ನಿಮಗೆ ಗೊತ್ತು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ 30 ದಿನ. ಸೊ ಹಾಗಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ಆಡ್ ಡೇಸ್ ಉಳಿತಾವ? 2. ಏಪ್ರಿಲ್ ಅಂದ್ಮೇಲೆ ಏನ್ ಬರುತ್ತೆ, ಮೇ ಅಲ್ಲಿ ಎಷ್ಟು ದಿನ ಎಕ್ಸ್ಟ್ರಾ ಉಳಿತಾವ? 3. ಸೊ ಏಪ್ರಿಲ್, ಮೇ, ಜೂನ್. ಸೊ ಜೂನ್ ಅಲ್ಲಿ ಎಷ್ಟು ದಿನಗಳು ಎಕ್ಸ್ಟ್ರಾ ಉಳಿದಿರ್ತಾವ? ಸೊ ಜೂನ್ ಅಲ್ಲಿ 2. ಸೊ ಅಂದ್ರೆ ನೀವು ನೋಡಿಲಿ 2 + 3 5, 5 + 2 7 ಬಂತು. ಹಂಗಂದ್ರೆ ಸೊ ಏಪ್ರಿಲ್ 1 ಏನಾಗೈತಪ್ಪ ಅಂದ್ರೆ ಮಂಗಳವಾರ ಅಂತ ತಿಳ್ಕೊಳ. ಹಂಗಂದ್ರೆ ಇಲ್ಲಿ ನೋಡಿ ಜೂನ್ ತನ ನಾವು ಎಲ್ಲಾ ಆಡ್ ಡೇಸ್ ನ ಕೌಂಟ್ ಮಾಡಿದ್ವಿ, 7 ಬಂತು. ಹಂಗಂದ್ರೆ ಜೂನ್ ಅಂದ್ರೆ ಏನ್ ಬರ್ತದೆ, ಜುಲೈ ಬರ್ತದೆ. ಹಂಗಂತಂದ್ರೆ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮತ್ತು ಜುಲೈ ಇವೆರಡು ತಿಂಗಳುಗಳು ಏನಪ್ಪಾ ಅಂತಂದ್ರೆ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಡೇಟ್ಸ್ ಅದೇವ ಅಂತ ಅರ್ಥ. ಓಕೆನಾ? ಅಂದ್ರೆ ನೀವು ಎಲ್ಲಿ ತನ ಪ್ಲಸ್ ಮಾಡಿರ್ತ ನೋಡು,
ಅಂದ್ರೆ ಇವಾಗ ಏಪ್ರಿಲ್ ಎಲ್ಲ ಎಷ್ಟು ದಿನಗಳು ತಗೊಂಡಿರ್ತಾರ, ಮೇಲ್ ಕೂಡ ಎಷ್ಟು ದಿನ ಎಕ್ಸ್ಟ್ರಾ ತಗೊಂಡಿರ್ತಾರ ಅಂದ್ರೆ ಆಡ್ ಡೇಸ್, ಜೂನ್ ಅಲ್ಲಿ ಕೂಡ ಎಷ್ಟು ಆಡ್ ಡೇಸ್ ಇದೆ ನೋಡು, ಅದನ್ನೆಲ್ಲ ಕೂಡಿಸ್ಬಿಡ್ಬೇಕು. ಅದ್ರ ನೆಕ್ಸ್ಟ್ ತಿಂಗಳು ಯಾಗಿರುತ್ತೆ ನೋಡಪ್ಪ, ಅದೇ ದಿನ ಏನಾಗಿರ್ತದಪ್ಪ ಅಂದ್ರೆ ಏಪ್ರಿಲ್ ತರನೇ ಸೇಮ್ ಟು ಸೇಮ್ ಇರ್ತದೆ. ತಿಳಿತಾ? ಇದು ಏನಪ್ಪಾ ಅಂದ್ರೆ ನಾರ್ಮಲ್ ಇಯರ್. ಸರ್ ಇಲ್ಲಿ ನೀವು ಏಪ್ರಿಲ್ ಅಂತ ತಗೊಂಡ್ರೆ ನಾವು ಜನವರಿ ಅಂತ ತಗೊಂಡ್ ಟ್ರೈ ಮಾಡ್ರೆ, ಅಕಸ್ಮಾತ್ ನಿಮ್ಗೆ ಏನಾದ್ರೂ ಡೌಟ್ ಬಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆ, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀವು ಜನವರಿ ಅಂತ ತಗೊಂಡು ಈ ತರ ಆಡ್ ಡೇಸ್ ಏನಿದೆ ನೋಡು ಅದನ್ನೆಲ್ಲ ನೀವು ಕೌಂಟ್ ಮಾಡ್ಕ್ಯಾಂತ ಹೋಗ್ಬೇಕು. ಅವಾಗ ನಿಮ್ಗೆ ಏನ್ ಬಂದಿರ್ಬೇಕಂದ್ರೆ 7ರ ಮಗ್ಗಿ ಬಂದಿರ್ಬೇಕು. ಅಲ್ಲಿ 7 ಬಂದಿರ್ಬೋದು, 7 7 14 7 3 21 ಈ ತರ ಕೌಂಟ್ ಮಾಡಿದಾಗ ಏನ್ ಬಂದಿರ್ಬೇಕಪ್ಪ ಅಂದ್ರೆ ಆಡ್ ಡೇಸ್ ಬಂದಿರ್ಬೇಕು. ಅದ್ರ ನೆಕ್ಸ್ಟ್ ದಿನನೇ ಏನಾಗಿರುತ್ತೆ, ಅದ್ರ ನೆಕ್ಸ್ಟ್ ತಿಂಗಳು ಏನಾಗಿರುತ್ತಪ್ಪ ಅಂದ್ರೆ ಅದು ನೀವೇನ್ ಫಸ್ಟ್ ತಗೊಂಡಿರ್ತೀರ ನೋಡು, ಮತ್ತೆ ಅದ್ರ ನೆಕ್ಸ್ಟ್ ಅದು 7ರ ಮಗ್ಗಿ ಯಾವ ನಂಬರ್ ಬಂದಿರ್ತೋ ಅದ್ರ ನೆಕ್ಸ್ಟ್ ಮಂತ್ ಏನಾಗಿರುತ್ತಪ್ಪ ಅಂದ್ರೆ ಕ್ಯಾಲೆಂಡರ್ ಡೇಟ್ಸ್ಗಳು ಮಂತ್ಗಳು ಏನಪ್ಪ ಇರ್ತಪ್ಪ ಸೇಮ್ ಆಗಿರುತ್ತೆ. ಓಕೆ, ಅದೇ ತರನೇ ಈ ಪ್ರಶ್ನೆ ಕೂಡ ಸೇಮ್ ಅದೇ ತರನೇ ಬಂದಿದೆ. ಇನ್ ಕೇಸ್ ನೀವು ಈ ಪ್ರಶ್ನೆ ನಿಮ್ಗೋಸ್ಕರ ಏನಪ್ಪ ಅಂದ್ರೆ ಕೆಳಗಿನ ತಿಂಗಳಲ್ಲಿ ಯಾವ 2 ತಿಂಗಳುಗಳು ಒಂದೇ ಕ್ಯಾಲೆಂಡರ್ ಹೊಂದಿರುತ್ತವೆ ಮತ್ತು ಯಾವ 2 ತಿಂಗಳುಗಳು ಒಂದೇ ಮೊದಲ ದಿನವನ್ನು ಹೊಂದಿರುತ್ತವೆ. ಒಂದೇ ಮೊದಲ ದಿನ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವೇನಂತ ತೆಗರಿ ಅಂದ್ರೆ ಅಧಿಕ ವರ್ಷ ಅಂತ ತೆಗರಿ. ಓಕೆನಾ? ಅಧಿಕ ವರ್ಷಪ್ಪ ಅಂದ್ರೆ ಇಲ್ಲಿ ಅಧಿಕ ವರ್ಷ ಅಂತ ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ನೀವು ಫೆಬ್ರವರಿ ಅಂತ ತಗೊಳ್ಳೇಬೇಕು. ಓಕೆ, ನೋಡಿಲಿ ಫೆಬ್ರವರಿ ನಿಮ್ಗೆ ಗೊತ್ತು, ಆ ಫೆಬ್ರವರಿಯಲ್ಲಿ ಅಧಿಕ ವರ್ಷ ಅಂದ್ರೆ ಒಂದಿನ ಫೆಬ್ರವರಿ ಆದ್ಮೇಲೆ ಮಾರ್ಚ್, ಫೆಬ್ರವರಿ ಮಾರ್ಚ್ ಏಪ್ರಿಲ್ 2, ಏಪ್ರಿಲ್ ಮೇ 3. ನೋಡಿಲಿ 1 + 3 4, 4 + 2 6, 6 + 2 8. ಇನ್ನು ನಮಗೆ 7ರ ಮಗ್ಗಿ ಯಾವ ಬಂದಿಲ್ಲ. ಮೇ ಆದ್ಮೇಲೆ ಏನ್ ಬರುತ್ತೆ, ಜೂನ್ 2, ಜುಲೈ 3, ಆಗಸ್ಟ್ 3. ನೋಡಿಲಿ 1 + 3 4, 4 2 6, 6 3 9, 9 2 11 ಆಯ್ತಾ, 11 3 14. ಇಲ್ಲಿಗೆ 14 ಬಂತು. ಅಂದ್ರೆ ಫೆಬ್ರವರಿ ನೀವು ತಿಂಗಳಿಂದ ತಗೊಂಡಿರಪ್ಪ ಅಂತಂದ್ರೆ ಫೆಬ್ರವರಿ 1 ನೀವು ತಗೊಂಡ್ರಿ ಅಂದ್ರೆ ಫೆಬ್ರವರಿ 1ರಂದು ಯಾವ ಒಂದು ಸೋಮವಾರ ಬಂದದ ಅಂತ ತಿಳ್ಕೊಳ್ಳೋಣ. ಫೆಬ್ರವರಿ 1 ಒಂದು ಸೋಮವಾರ ಬಂದ್ರೆ ಜುಲೈ ಆದ್ಮೇಲೆ ಏನ್ ಬರ್ತದೆ, ಆಗಸ್ಟ್. ಜುಲೈ ಆದ್ಮೇಲೆ ಏನ್ ಬರ್ತದೆ, ಆಗಸ್ಟ್. ಹಂಗಂದ್ರೆ ಆಗಸ್ಟ್ 1 ಕೂಡ ಏನಾಗಿರ್ತಪ್ಪ ಅಂದ್ರೆ ಸೇಮ್ ಆಗಿರ್ತದೆ. ಫೆಬ್ರವರಿ 1 ಯಾವ ದಿನ ಆಗಿರುತ್ತೆ ನೋಡ್ರು, ಅದೇ ತರನೇ ಆಗಸ್ಟ್ 1 ಕೂಡ ಸೇಮ್ ಅದೇ ತರ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಕ್ಯಾಲೆಂಡರ್ ಯಾವ್ದಾದ್ರು ಒಂದು ಕ್ಯಾಲೆಂಡರ್ ಚೆಕ್ ಮಾಡ್ರಿ ಅಧಿಕ ವರ್ಷದ. ಓಕೆನಾ? ಅಧಿಕ ವರ್ಷ ಅಂತಂದ್ರೆ ಇವಾಗ ನೀವು 2024 ಚೆಕ್ ಮಾಡ್ಬೋದು. ಮತ್ತೆ ಅದೇ ತರನೇ 2024 ವರ್ಷ ಹಿಂದಿದ್ದು ಯಾವ್ದೇ ಒಂದು ಕ್ಯಾಲೆಂಡರ್ ತಗರಿ. ನೀವೇನ್ ಮಾಡ್ರಪ್ಪ ಅಂತಂದ್ರೆ ಫೆಬ್ರವರಿ 1 ಯಾವ್ದಾದ್ರು ಫೆಬ್ರವರಿ 1 ಯಾವ ಡೇಟ್ ಬಂದಂತ ಹೋಗಿ ನೋಡ್ಕಿರಿ. ಅದಾದ್ಮೇಲೆ ಡೈರೆಕ್ಟ್ ನೀವು ಆಗಸ್ಟ್ 1 ಅಂತ ಬರ್ರಿ. ಫೆಬ್ರವರಿ 1 ಯಾವ ವಾರ ಆಗಿರುತ್ತೆ ನೋಡಿ, ಅದೇ ತರನೇ ಆಗಸ್ಟ್ 1 ಕೂಡ ಅದೇ ವಾರ ಆಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಲಿ. 2025ರ ನಂತರ 2025ರ ಸಂಪೂರ್ಣ ಕ್ಯಾಲೆಂಡರ್ಗೆ ಒಂದೇ ರೀತಿಯ ಕ್ಯಾಲೆಂಡರ್ ಇರುವ ವರ್ಷವನ್ನು ಕಂಡು ಹಿಡಿಯಿರಿ. ಅಂದ್ರೆ ನೋಡಿಲಿ 2025 ಒಂದು ಏನಪ್ಪಾ ಅಂದ್ರೆ ಜನವರಿ ಒಂದು ವಾರ ಬಂದದ್ದು ತಿಳ್ಕರಿ, ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಏನಪ್ಪ ಬಂದದ್ದು ತಿಳ್ಕರಿ. ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ಈ ತರ 1ನೇ ತಾರೀಕು ಏನ್ ಬಂದಿತ್ತು ನೋಡು, ಮತ್ತೆ 31ನೇ ತಾರೀಕು ಪೂರ್ತಿ ಕ್ಯಾಲೆಂಡರ್ ಸೇಮ್ ಟು ಸೇಮ್ ಹೆಂಗ್ ಬಂದಿರುತ್ತ ಯಾವ ಅಂದ್ರೆ ಇಷ್ಟು ವರ್ಷದ ನಂತರ ಏನ್ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಬರ್ತದಪ್ಪ ಅಂತ ಪ್ರಶ್ನೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಕ್ ಕಲಿಬೇಕು. ಸೊ ಏನಪ್ಪಾ ಬೇಸಿಕ್ ನೋಡಿಲಿ ಇವಾಗ 2024 ಅಧಿಕ ಲೀಪ್ ಅಂತಂದ್ರೆ ಅಧಿಕ ವರ್ಷ. ಓಕೆ, ಅಧಿಕ ವರ್ಷ ಇವಾಗ 2024 ಅಧಿಕ ವರ್ಷ ಅಂತ ತಿಳ್ಕೊಳ್ಳಿ ಆಯ್ತಾ. ಇವಾಗ 2024 ಇದು ಅಧಿಕ ವರ್ಷಪ್ಪ ಅಂತಂದ್ರೆ ಇದಕ್ಕೆ ಇದೇ 2024 ಕ್ಯಾಲೆಂಡರ್ ತರನೇ ಸೇಮ್ ಟು ಸೇಮ್ ನೆಕ್ಸ್ಟ್ ವರ್ಷ ನೆಕ್ಸ್ಟ್ ಯಾವಾಗ ಬರ್ತಪ್ಪ ಅಂತಂದ್ರೆ 28 ವರ್ಷಗಳ ನಂತರ. ಇದೆಲ್ಲರೂ ನೆನ್ಪಿಟ್ಕೊಂಡ್ಬಿಡ್ಬೇಕು ನಿಮ್ಗೆ. ಅಂದ್ರೆ ಇವಾಗ 2024 ಕ್ಯಾಲೆಂಡರ್ ಅದೇ ಬಂದತ್ತಲ್ಲ, ಅದೇ ತರನೇ ಎಷ್ಟು ವರ್ಷ ನಂತರ ಬರ್ತಪ್ಪ ಅಂದ್ರೆ 28 ವರ್ಷದ ನಂತರ. ಹಂಗಂತಂದ್ರೆ ಇದಕ್ಕೆ +28 ಮಾಡಿಬಿಡ್ಬೇಕು ನೀವು. 8 4 + 12 5 0 2 ಅಂದ್ರೆ
2024 ತರ ಸೇಮ್ ಟು ಸೇಮ್ ಅದೇ ತರನೇ ಕ್ಯಾಲೆಂಡರ್ ಡೇಟ್ ಪೂರ್ತಿ ಕಂಪ್ಲೀಟ್ ಇಯರ್ ಮತ್ತೆ ನೀವು ಯಾವಾಗ ನೋಡ್ಬೋದಪ್ಪ ಅಂತಂದ್ರೆ 2052 ನೋಡ್ಬೋದು ಅದೇ ತರನೇ. ಸೊ ನೋಡ್ಲಿ ಅಕಸ್ಮಾತ್ 2025 ಇವಾಗ ಬಂದಂತ 2024 ಆದ್ಮೇಲೆ 2025 ಬರ್ತದೆ. ಇಲ್ಲಿ ಲೀ +1 ಅಂದ್ರೆ ಅಧಿಕ ವರ್ಷ +1 2024 ಅಧಿಕ ವರ್ಷನ ಅದಕ್ಕೆ 1 + 1 ಮಾಡಿದ್ರೆ ಏನಾಗುತ್ತೆ 2025 ಬರುತ್ತೆ. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ 2025 ಕ್ಯಾಲೆಂಡರ್ ಐತೆ ಅಂತ ತಿಳ್ಕರಿ. ಇದೇ ತರ ನೆಕ್ಸ್ಟ್ ಯಾವ ವರ್ಷ ಎಷ್ಟು ವರ್ಷದ ನಂತರ ಕ್ಯಾಲೆಂಡರ್ ಸೇಮ್ ಬರ್ತದಪ್ಪ ಅಂತಂದ್ರೆ +6 ಮಾಡಿಬಿಡ್ರಿ. 11/3/2031 ಅಂದ್ರೆ ಇದಕ್ಕ ಲೀ +1 ಅಧಿಕ ವರ್ಷ +1 ಅಂತ ಇರ್ತದೆ ನೋಡೋದಕ್ಕೆ 6 ವರ್ಷ ಪ್ರತಿ 6 ವರ್ಷದ ನಂತರ ಅದೇ ತರನೇ ಕ್ಯಾಲೆಂಡರ್ ಬರ್ತದೆ. ಒಂದು ನೆನ್ಪಿಡ್ಕೋಬೇಕು ನೀವು, ಅಧಿಕ ವರ್ಷ ಅಂದ್ರೆ +28 ಮಾಡ್ರೆ ಅದೇ ತರನೇ ನೆಕ್ಸ್ಟ್ ಅದೇ ತರನೇ ಕ್ಯಾಲೆಂಡರ್ ಬರ್ತದೆ. ಅಧಿಕ ವರ್ಷ +1 ಅಂತ ಇರ್ತದೆ ನೋಡೋದಕ್ಕೆ +6 ಮಾಡ್ಬೇಕು. ಮತ್ತೆ 28/6 ನೆಕ್ಸ್ಟ್ ಏನಪ್ಪಾ ಅಧಿಕ ವರ್ಷ +2 ಅಂದ್ರೆ ಇದೀಗ 2026 ಇವಾಗ ನಾವಿರುವಂತ ವರ್ಷ 2024 +2 ಅವಾಗ ಏನಾಗ್ತದೆ 2026 ಆಗುತ್ತೆ. ಸೊ ಇಂಥ ಪ್ರಶ್ನೆ ನೀವ್ ಏನ್ ಮಾಡ್ಬೇಕಂದ್ರೆ 11 ವರ್ಷ ನೀವು ಮುಂದಕ್ಕೆ ಹೋಗ್ಬಿಡ್ಬೇಕು. ಎಷ್ಟು ವರ್ಷ ಮುಂದಕ್ಕೆ ಹೋಗ್ಬೇಕು 11 ವರ್ಷ. ಇವಾಗ 2026 ಐತಿ, ಇದಕ್ಕೆ +11 ಮುಂದಕ್ಕೆ ಹೋಗ್ಬಿಡ್ಬೇಕು. ಏನಾಗುತ್ತೆ 7/3 ಅಂದ್ರೆ ಇವಾಗ 2026 ಏನೈತಿ ನೋಡ ಫಸ್ಟ್ ಜನವರಿ ಏನ್ ಬಂತದೆ ಡಿಸೆಂಬರ್ ನಡಬರ್ಕ ಯಾವ್ಯಾವ ಡೇಟ್ಸ್ಗಳು ಯಾವ ವಾರ ಐತಿ ನೋಡ ಅದೇ ತರ ಸೇಮ್ ಟು ಸೇಮ್ ನೀವು ಯಾವಾಗ ನೋಡ್ಬೋದಪ್ಪ ಅಂದ್ರೆ 2037 ನೋಡ್ಬೋದು ನೀವು. ಓಕೆ ಲಾಸ್ಟ್ ಲೀ +3 ಅಂದ್ರೆ ಮುಂದಿನ ವರ್ಷ ಅಂತ ತಿಳ್ಕೊಳ್ಳೋಣ 2027. ಇವಾಗ 2027 ತರನೇ ಸೇಮ್ ಟು ಸೇಮ್ ಮತ್ತೆ ಕ್ಯಾಲೆಂಡರ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ಮತ್ತೆ 11 ವರ್ಷದ ನಂತರ. ಅಂದ್ರೆ ನೀವು ಇದಿಷ್ಟು ನೆನ್ಪಿಟ್ಕೊಬಿಡ್ಬೇಕು. ಯಾವ ಒಂದೊಂದು ಪ್ರಶ್ನೆ ಬರ್ತಾವ ಇವಾಗ ಈ ವರ್ಷ ತರ ಕೊಟ್ಟು ಮತ್ತೆ ಇದೇ ತರನೇ ಕ್ಯಾಲೆಂಡರ್ ಸೇಮ್ ಟು ಸೇಮ್ ಯಾವ ವರ್ಷ ಬರ್ತಪ್ಪ ಅಂದ್ರೆ ಕೇಳಿದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಅದಕ್ಕಿಂತ ಮುಂಚೆ ಅಧಿಕ ವರ್ಷ ಯಾವ್ದೈತೆ ಅಂತ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ 1980 ಐತೆ ಅಂತ 1982 ಐತೆ ಅಂತ ತಿಳ್ಕೊ. ಮತ್ತೆ ಇದಕ್ಕಿಂತ ಮುಂಚೆ ಅಧಿಕ ವರ್ಷ ಯಾವ್ದಾಗಿತ್ತಪ್ಪ ಅಂತ ಕೇಳಿದ್ರೆ ನೀವು 82 ಏನ್ ಮಾಡ್ಬಿಡ್ರಪ್ಪ ಅಂದ್ರೆ 4ರಿಂದ ಭಾಗಾಕಾರ ಮಾಡ್ಬಿಡ್ರಿ. ನೋಡಿಲಿ 2 ಉಳಿತೆ ಅಂದ್ರೆ 2 ವರ್ಷ ಹಿಂದಕ್ಕೆ ಹೋಗ್ಬಿಡ್ಬೇಕು. ಅಂದ್ರೆ 1980 ಏನಿತ್ತಪ್ಪ ಅಂತಂದ್ರೆ ಅಧಿಕ ವರ್ಷ ಇತ್ತು, ಮತ್ತೆ 1982 ಸೊ ಅಲ್ಲಿ ಅಧಿಕ ವರ್ಷ +2 ಅಧಿಕ ವರ್ಷ +2 ಬಂದಾಗ ನಾನು ನಿಮ್ಗೆ ಏನಂತ ಹೇಳಿನಿ ಅಧಿಕ ವರ್ಷ +2 ಬಂದ್ರೆ +11 ಮಾಡ್ಬಿಡ್ಬೇಕು. ಹಂಗಂದ್ರೆ ಇಲ್ಲಿ +11 ಮಾಡ್ಬಿಟ್ರ ಅಂದ್ರೆ ನಿಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ 3 9 ಅಂದ್ರೆ 1982 ಸೇಮ್ ಯಾವ ತರ ಕ್ಯಾಲೆಂಡರ್ ಇತ್ತು ನೋಡು 11 ವರ್ಷದ ನಂತರ 1993 ಸೇಮ್ ಅದೇ ತರನೇ ಕ್ಯಾಲೆಂಡರ್ ಇರ್ತದೆ. ಓಕೆ ಕ್ಯಾಲೆಂಡರ್ ಇಯರ್ ಬಗ್ಗೆ ಗೊತ್ತಾದ ಅಂತ ತಿಳ್ಕೊಳ್ಳಿ. ಅಧಿಕ ವರ್ಷ ಬಂತಂದ್ರೆ +28, ಅಧಿಕ ವರ್ಷ ಪ್ಲಸ್ ಬಂದ್ರೆ 6, ಅಧಿಕ ವರ್ಷ +2 ಬಂತಂದ್ರೆ 11 ವರ್ಷ ಮುಂದಕ್ಕೆ ಹೋಗ್ಬೇಕು, ಅಧಿಕ ವರ್ಷ +3 ಬಂತಂದ್ರೆ ಅಧಿಕ 11 ವರ್ಷ ಮುಂದಕ್ಕೆ ಹೋಗ್ಬೇಕು. ಓಕೆನಾ? ನೆಕ್ಸ್ಟ್ ಪ್ರಶ್ನೆ. ಸೊ ಅದೇ ತರನೇ ನಾನು ಅದ್ರ ಮೇಲೆ ಕ್ವಶನ್ಸ್ ತಗೊಂಡ್ಬಂದಿನಿ ನೋಡ್ರಿ. 1988 ವರ್ಷದ ಕ್ಯಾಲೆಂಡರ್ ಯಾವ ವರ್ಷದ ಕ್ಯಾಲೆಂಡರ್ಗೆ ಹೋಲುತ್ತದೆ? 1988 ಇದು ಫಸ್ಟ್ ಅಧಿಕ ವರ್ಷ ಹೌದಾ ಅಲ್ಲ ಅಂತ ಕಂಡಿಡಿದ್ರಿ. ಅಂದ್ರೆ ಏನ್ ಮಾಡ್ಬೇಕು ನೀವು 4ರಿಂದ ಭಾಗಾಕಾರ ಮಾಡ್ಬೇಕು. 4 1 4 22. ನಿಮಗೆ 4ರ ಏನಪ್ಪಾ ಅಂತಂದ್ರೆ 4ರ ಬಾಜ್ಯದ ನಿಯಮಗಳು ಗೊತ್ತು. 4ರ ಬಾಜ್ಯದ ನಿಯಮ ಹೆಂಗ್ ಚೆಕ್ ಮಾಡ್ತಪ್ಪ ಅಂದ್ರೆ ಲಾಸ್ಟ್ 2 ಪ್ಲೇಸ್ಗಳು ಲಾಸ್ಟ್ 2 ಸ್ಥಾನಗಳು ಏನಾಗಿರ್ಬೇಕು 4ರಿಂದ ಭಾಗ ಹೋಗಿರ್ಬೇಕು. ಅಂದ್ರೆ 4ರಿಂದ ಭಾಗ ಹೋಗುತ್ತೆ ಅಂತಂದ್ರೆ 1988 ಅಧಿಕ ವರ್ಷ. ಅಧಿಕ ವರ್ಷ ಸೇಮ್ ಅದೇ ತರನೇ ಕ್ಯಾಲೆಂಡರ್ ಬರ್ಬೇಕಂದ್ರೆ ನಾನು ಜಸ್ಟ್ ಏನ್ ಹೇಳಿದ್ನೆ ಅಧಿಕ ವರ್ಷ ಅದೇ ತರನೇ ಇತ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು +28 ಮುಂದಕ್ಕೆ ಹೋಗ್ಬಿಡ್ಬೇಕು. ಅಂದ್ರೆ +28 ಮಾಡ್ಬಿಡ್ರಿ. 16 8 2 10 11 2016 ಮತ್ತೆ 1988 ಹೆಂಗ್ ಕ್ಯಾಲೆಂಡರ್ ಇತ್ತು ನೋಡೋ ಅದೇ ತರನೇ ಬರ್ತದೆ. ಓಕೆ ನೆಕ್ಸ್ಟ್ ಅದೇ ತರನೇ ಇನ್ನೊಂದು ಪ್ರಶ್ನೆ. 2018 ಇದು ಏನಪ್ಪಾ ಅಂದ್ರೆ ಕ್ಯಾಲೆಂಡರ್ ಹೌದಾ ಅಲ್ಲ? 18 4ರಿಂದ ಭಾಗಾಕಾರ ಹೋಗುತ್ತೆ ನೋಡ್ರಿ, ಹೋಗಲ್ಲ. 4 1 4 4 16 +2 ಬಂತು. ಹಂಗಾದ್ರೆ ನೀವು ತಿಳ್ಕೊಬೇಕು ಇಲ್ಲಿ ಅಧಿಕ ವರ್ಷ +2 ಬಂತು, ಅಧಿಕ ವರ್ಷ +2 ಬಂತು. ಸೊ +2 ಬಂದಾಗ ನಾನು ಏನ್ ಮಾಡ್ಬೇಕಂತ ಹೇಳಿ +11 ಮಾಡ್ಬೇಕಂತ ಹೇಳಿ. ಸೊ ಅಂದ್ರೆ ಇಲ್ಲಿ 2018ಕ್ಕೆ ನೀವು ಏನ್ ಮಾಡ್ಬೇಕು +11 ಮಾಡ್ಬೇಕು. ಏನಾಗತ್ತ 8 1 9 2 0 2 ಅಂದ್ರೆ
2018 ತರನೇ ಸೇಮ್ ಟು ಸೇಮ್ ಕ್ಯಾಲೆಂಡರ್ ಯಾವಾಗ ಬರ್ತದಪ್ಪ ಅಂದ್ರೆ 2029 ಬರ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಸೊ ಅದೇ ತರನೇ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇದು ಒಂದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ನಿಮಗ್ ಗೊತ್ತು, ನಾನು ಅವಾಗ್ಲಿಂದ ಏನ್ ಹೇಳಕತ್ತೀನಿ, ಪ್ರತಿ 4 ವರ್ಷಕ್ಕೊಮ್ಮೆ ಕ್ಯಾಲೆಂಡರ್ ಇಯರ್ ಅಂದ್ರೆ ಅಧಿಕ ವರ್ಷ ಬರ್ತದಪ್ಪ ಅಂತ ಹೇಳಿದ್ನೆ. ಆದ್ರೆ ಕೆಲವೊಂದು ವರ್ಷಗಳು ಏನಾಗಿರ್ತಪ್ಪ ಅಂತಂದ್ರೆ, ಇವಾಗ 1300, 1400, 1500, 1600, 1700 ಈ ತರ ಪ್ರಶ್ನೆಗಳು ಬಂತಂದ್ರೆ ಇಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದು ಡೌಟ್ ಬರುತ್ತೆ. ಇವಾಗ ಏನಂತ ನೋಡ, ಏನಪ್ಪಾ ಅಂದ್ರೆ ಸೆಂಚುರಿ ಇಯರ್ಸ್ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಅಂದ್ರೆ ಶತಕದ ವರ್ಷಗಳು. ಇವಾಗ ಶತಕ ಅಂತಂದ್ರೆ ಲಾಸ್ಟ್ಗೆ ಈ ತರ 100 ಬಂದಿರೋದು. ಈ ತರ ಪ್ರಶ್ನೆಯಲ್ಲಿ ಈ ತರ ಪ್ರಶ್ನೆಗಳು ಬಂದವಪ್ಪ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ತರ ಪ್ರಶ್ನೆ ನೋಡಿ, 1500 ಇದೊಂದು ಅಧಿಕ ವರ್ಷ ಹೌದಾ ಅಲ್ಲ ಅಂತ ಈ ತರ ಪ್ರಶ್ನೆ ಬಂದಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ತರ ಲಾಸ್ಟ್ ಈ ತರ ಸೊನ್ನೆಗಳು ಬಂದಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಅಧಿಕ ವರ್ಷ ಹೌದಲ್ಲ ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು, 400ರಿಂದ ಭಾಗಾಕಾರ ಮಾಡ್ಬೇಕು. ಏನ್ ಮಾಡ್ಬೇಕು, 400ರಿಂದ ಭಾಗಾಕಾರ ಮಾಡ್ಬೇಕು. ನೋಡಿಲಿ, 1400 ಡಿವೈಡೆಡ್ ಬೈ 400 ಭಾಗಾಕಾರ ಮಾಡ್ಬೇಕು. 0 ಕ್ಯಾನ್ಸಲ್, 4ರಿಂದ ಭಾಗ ಹೋಗುತ್ತಾ ಅಂದ್ರೆ ಇದು ಅಧಿಕ ವರ್ಷ ಅಲ್ಲ, ಇದು ಕೂಡ ಅಲ್ಲ. ಯಾಕಂದ್ರೆ 4 ಮಗ್ಗೆ 13 ಇಲ್ಲ, 4 ಮಗ್ಗೆ 14 ಇಲ್ಲ, 4 ಮಗ್ಗೆ 15 ಇಲ್ಲ, ಇದು ಕೂಡ ಅಲ್ಲ. 4 4 16 ಇದು ಅಧಿಕ ವರ್ಷ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಹೌದು 2000 ಇದೊಂದು ಅಧಿಕ ವರ್ಷ. ಯಾಕಪ್ಪ ಅಂತಂದ್ರೆ ಈ ತರ ಶತಕದ ವರ್ಷಗಳು ಬಂತಂದ್ರೆ 400ರಿಂದ ಭಾಗ ಹೋಗಿರ್ಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಓಕೆ, ಇಷ್ಟೇ ಇತ್ತು. ಸೊ ನಾನು ಏನ್ ಮಾಡಿನಪ್ಪ ಅಂತಂದ್ರೆ, ಈ ನಮ್ಮ ಈ ಕ್ಲಾಸಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಮೇಲೆ ಪೂರ್ತಿ ಬೇಸಿಕ್ ನ ಹೇಳೀನಿ. ಓಕೆನಾ, ಆದಷ್ಟು ನನ್ನ ಕ್ಲಾಸ್ ಬಹಳ ಯೂಸ್ಫುಲ್ ಅಂತ ತಿಳ್ಕೊಂತೀನಿ. ನನ್ನ ಕ್ಲಾಸ್ ಬಹಳ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಬಹಳ ಜನಕ್ಕೆ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಈ ತರ SSCGD ಯಾರ್ಯಾರು ಪರೀಕ್ಷೆ ಬರೆಯಕ್ಕೆ ಹೋಗ್ತಿದ್ರು ನೋಡೋರಿಗೆ ಯೂಸ್ ಆಗ್ಲಿ, ಮತ್ತು ಅವ್ರಿಗೆ ಯಾವುದೇ ತರ ಪ್ರಶ್ನೆಗಳನ್ನ ತಪ್ಪ ಮಾಡ್ಬಾರ್ದು, ಅಷ್ಟು ನಾ ಸುಲಭವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಕ್ಲಾಸ್ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಕ್ಲಾಸರ್ ಅಂತ ಏನಾದ್ರು ಹಾಕಿ, ಯಾಕಪ್ಪ ಅಂದ್ರೆ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಟೈಪ್ ಆಗುತ್ತೆ. ಸೊ ಅದೇ ತರನೇ ನಮ್ಮ ಚಾನಲ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.